ಪಬ್ಲಿಕ್ ನೆಕ್ಸ್ಟ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಚೈತನ್ಯ ಕೊಟ್ರಾಡಿ. ಎಲ್ಲ ಹಬ್ಬಗಳು ಬರುತ್ತೆ, ಆದರೆ ಹಬ್ಬಗಳು ಅಂತ ಹೇಳಿ ಬಂದಾಗ ಹೆಣ್ಮಕ್ಳಿಗಿರುವಂಥ ಒಂದು ವಿಶೇಷ ಹಬ್ಬ ಅಂತ ಹೇಳಿದ್ರೆ ಅದುವೇ ವರಲಕ್ಷ್ಮಿ ಹಬ್ಬ. ಸೊ ಇವತ್ತು ನಮ್ಮ ಜೊತೆ ಲಕ್ಷ್ಮೀ ಪುತ್ರ ಸಿನಿಮಾದ ಬ್ಯೂಟಿಫುಲ್ ಹೀರೋಯಿನ್ ಆಗಿರುವಂಥ ವಂದಿತಾ ಅವರಿದ್ದಾರೆ. ಒಂದೊಂದು ಜೊತೆ ಮಾತಾಡ್ತಾ ಹೋಗೋಣ. ಹಾಯ್ ಮ್ಯಾಮ್, ಮೊದಲಿಗೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಮೊದಲಿಗೆ ಚೆನ್ನಾಗಿ ವರಲಕ್ಷ್ಮಿ ಥರನೇ ರೆಡಿ ಆಗಿದ್ದೀರಾ. ಹಬ್ಬ ಅಂತ ಬಂದಾಗ ನಿಮ್ಗೆ ಎಷ್ಟು ಸ್ಪೆಷಲ್ ಹಬ್ಬ? ಎಲ್ಲ ಹೆಣ್ಮಕ್ಳಿಗೂ ಲಕ್ಷ್ಮಿ ಹಬ್ಬ ಅನ್ನೋದೇ ಸ್ಪೆಷಲ್. ಯಾಕಂದರೆ ನಾವು ಲಕ್ಷ್ಮಿ ಕೂರಿಸ್ತೀವಿ ಮನೇಲಿ, ಚಂದವಾಗಿ ರೆಡಿ ಆಗ್ತೀವಿ. ಎಲ್ಲ ಫುಲ್ ಟ್ರೆಡಿಷ್ನಲ್ ಸಾರೀಸು, ಸಲ್ವಾರ್ಸ್, ಈ ಥರ ಎಲ್ಲ ಕೈ ತುಂಬ ಬಳೆ ತೊಟ್ಕೊಂಡು ಆ ಥರ ರೆಡಿ ಆಗ್ತೀವಲ್ಲ. ಸೊ ಎಲ್ರಿಗೂ ಖುಷಿ ಪಡುವಂಥ ಹಬ್ಬನೇ ಇದು. ಓಕೆ, ಈ ಬಾರಿ ವರಲಕ್ಷ್ಮಿ ಹಬ್ಬ ಇನ್ನೂ ವಿಶೇಷ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಿಮ್ಮ ನಟನೆಯ ಲಕ್ಷ್ಮೀ ಪುತ್ರ ರಿಲೀಸಿಂಗ್ ಟೈಮ್ ಕೂಡ ಇವತ್ತಿನ ಈ ವರಲಕ್ಷ್ಮಿ ಹಬ್ಬದಲ್ಲಿ ಹೇಳ್ಕೊಂಡಿರುವಂಥದ್ದು. ರಿಲೀಸ್ ಡೇಟ್ ಯಾವಾಗ ಅಂತ ಲಾಸ್ಟ್ ಕೇಳೋಣ. ಎಲ್ಲ ಹೆಣ್ಮಕ್ಳಿಗೆ ಹಬ್ಬ ಅಂತ ಬಂದಾಗ ಇನ್ನೊಂದು ಇಷ್ಟ ಆಗಿರೋದು ತಿಂಡಿ ತಿನಿಸುಗಳು, ತುಂಬ ತಿಂಡಿ ಇರುತ್ತೆ ಅಂತ ಹೇಳಿ ಅನ್ನುವಂಥದ್ದು. ನಿಮಗೂ ಕೂಡ ಈ ವರಲಕ್ಷ್ಮಿ ಹಬ್ಬದಲ್ಲಿ ಯಾವ್ಯಾವ ತಿಂಡಿ ನೀವು ಮಾಡಿದ್ದೀರಾ? ನಿಮ್ಗೆ ಯಾವ ತಿಂಡಿ ಅಂದರೆ ಇಷ್ಟ ಅಂತ ಹೇಳಿ? ನಾನೊಬ್ಬಳೇ ನಿಂತ್ಕೊಂಡು ಅಡುಗೆ ಮಾಡೋದಿಲ್ಲ. ಸೊ ಅಮ್ಮಂಗೆ ಸಪೋರ್ಟ್ ಮಾಡ್ತಾ ಇರ್ತೀನಿ, ಹೆಲ್ಪ್ ಮಾಡ್ತೀನಿ. ಸೊ ನನಗೆ ಒಬ್ಬಟ್ಟು ಇಷ್ಟ, ಚಕ್ಲಿ, ಕೋಡುಬಳೆ ಇಷ್ಟ, ಆ್ಯಂಡ್ ನಾನು ಸ್ವಲ್ಪ ಜಾಸ್ತಿ ಖಾರ ಐಟಮ್ಸ್ ಇಷ್ಟ ಆಗುತ್ತೆ. ಸೊ ಸ್ವೀಟಲ್ಲಿ ಒಬ್ಬಟ್ಟು ತುಂಬ ಇಷ್ಟಪಟ್ಟು ತಿಂತೀನಿ. ಬಟ್ ಮಾಡೋದಕ್ಕೆ ಬರುತ್ತೆ ಸ್ವಲ್ಪ, ಒಬ್ಬಳೇ ನಿಂತ್ಕೊಂಡು ಮಾಡೋದು ಬರಲ್ಲ. ನಿಮಗೆ ಒಬ್ಬಟ್ಟು ಇಷ್ಟ ಅಂತ ಹೇಳಿದರೆ ಒಬ್ಬಟ್ಟಿಗೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರೆ ಅಂತ ಗೊತ್ತಾ? ಓಕೆ, ಲೆಟ್ಸ್ ಟ್ರೈ. ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರೆ ಅಂತ ನೀವು ಪಟ್ಪಟ ಅಂತ ಹೇಳ್ತಾ ಹೋಗಬೇಕು. ನಾವು ತುಂಬ ವೆರೈಟೀಸ್. ಆಯಿತು, ನಿಮ್ಮ ವೆರೈಟಿಯಲ್ಲಿ ಒಬ್ಬಟ್ಟು ನಾವು ತಿನ್ನಲಿಕ್ಕೆ ನಾನು ರೆಡಿ ಅಪ್ಪ. ನಮ್ಮ ಕ್ಯಾಮ್ರಾಮ್ಯಾನ್ ಐ ಥಾಟ್ ರೆಡಿ ಇದ್ದಾರೆ. ಓಕೆ, ಲೆಟ್ಸ್ ಸ್ಟಾರ್ಟ್ ಫಾರ್ ಒಬ್ಬಟ್ಟು. ಓಕೆ, ಒಬ್ಬಟ್ಟಿಗೆ ಫಸ್ಟ್ ಹೂರ್ಣ ಮಾಡ್ಕೊತೀವಿ. ಆ ಹೂರ್ಣ ಬೇರೆ ಬೇರೆ ಏನು ಒಂದು ಫ್ರೂಟ್ಸಿಂದ ಮಾಡ್ತಾರೆ. ಸೊ ಬೇಳೆ ಒಬ್ಬಟ್ಟು ಹೇಳಬೇಕಂತ ಅಂದರೆ ಬೇಳೆ ಜೊತೆಗೆ ಬೆಲ್ಲ ಹಾಕಿ ಅದನ್ನು ಮಿಕ್ಸಿಯಲ್ಲಿ ರುಬ್ಕೋಬೇಕು. ಅದಾದಮೇಲೆ ಮೈದಾ ಹಿಟ್ಟು, ಆಯಿಲ್ ಹಾಕಿ ಅದು ಕಲಿಸ್ಕೊಬೇಕು, ಚಪಾತಿ ಹಿಟ್ಟು ಥರ ಕಲಿಸ್ಕೊಬೇಕು. ಸೊ ಅದನ್ನು ಮಣ್ಣೆ ಮೇಲೆ ಹಾಕ್ಕೊಂಡು ತಟ್ಟಿ ಅದ್ರ ಮೇಲೆ ಹೂರ್ಣ ಉಂಡೆ ಮಾಡ್ಕೊಂಡು ಇಟ್ಟು ಅದನ್ನು ಕವರ್ ಮಾಡಿ ಕೈಯಲ್ಲಿ ತಟ್ಟೋದು ಅಷ್ಟೇ. ತಟ್ಟಿಬಿಟ್ಟು ಆಮೇಲೆ ಇದು ಪ್ಯಾನ್ ಮೇಲೆ ಹಾಕಿ ಬೇಯಿಸೋದು ಅಷ್ಟೇ. ಓಕೆ, ಯಾವುದಿದು? ಬೇಳೆ ಒಬ್ಬಟ್ಟು. ಹಾಗಾದರೆ ಬೇಳೆ ಒಬ್ಬಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳಿ ನೀವು ಕಮೆಂಟ್ಸ್ ಮಾಡಿ. ಓಕೆ, ಒಬ್ಬಟ್ಟಂತೂ ಪ್ರಿಪೇರ್ ಆಗಾಯಿತು. ವರಲಕ್ಷ್ಮಿ ಆಗಿರ್ಬೋದು, ಬೇರೆ ಫೆಸ್ಟಿವಲ್ ಎಲ್ಲ ಬಂದಾಗ ವಂದಿತಾ ಅವ್ರು ಎಷ್ಟು ಗಂಟೆಗೆ ಹೇಳ್ತಾರೆ? ಪ್ರಿಪ್ರೇಷನು, ಡ್ರೆಸ್ಸಿಂಗ್ ಎಲ್ಲ ಯಾವ ರೀತಿ ಇರುತ್ತೆ ಅಂತ ಹೇಳಿ? ಬೆಳಗ್ಗೆ ತುಂಬ ಬೇಗ ಏನು ಎದ್ದೊಳಲ್ಲ. ಬಿಕಾಸ್ ಪ್ರೀವಿಯಸ್ ಡೇ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ. ಮನೆಯೆಲ್ಲ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆಗೆ ಅಟೆಂಡ್ ಮಾಡೋದಷ್ಟೇ. ಸೊ ತುಂಬ ಬೇಗ ಏನು ಹೇಳಲ್ಲ, ಎದ್ದೊಳ್ತೀನಿ. ಎದ್ದು ಮತ್ತೆ ರೆಡಿಯಾಗಿ ನಾನು ಚೆನ್ನಾಗಿ ರೆಡಿಯಾಗಿ ಫಸ್ಟು, ಆಮೇಲೆ ದೇವ್ರ ಪೂಜೆಗೆ ಹೋಗಿ ಪೂಜೆ ಅಟೆಂಡ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಅದಾದಮೇಲೆ ಮಧ್ಯಾಹ್ನ ಊಟ ಇರುತ್ತೆ, ಮತ್ತು ಸಂಜೆ ಪೂಜೆ ಇರುತ್ತೆ. ಆಮೇಲೆ ಹಬ್ಬಕ್ಕೆಲ್ಲ ಅರ್ಶಿನ ಕುಂಕುಮಕ್ಕೆ ಕರೆದಿರ್ತಾರೆ, ಅವ್ರ ಮನೆಗೆ ಹೋಗಿ ವಿಸಿಟ್ ಮಾಡಿಕೊಂಡು ಸೊ ಡೇ ಕಂಪ್ಲೀಟ್ ಮಾಡೋದು. ಓಕೆ, ಇವಾಗ ಬ್ಯಾಕ್ ಟು ಲಕ್ಷ್ಮೀ ಪುತ್ರಕ್ಕೆ ಬರೋಣ. ಲಕ್ಷ್ಮೀ ಪುತ್ರ ಅಂತ ಹೇಳಿ ಬಂದಾಗ ಇನ್ಮೇಲೆ ಹಾಡೇ ನಮ್ಗೆಲ್ರಿಗೂ ಕೂಡ ನೆನಪಾಗೋದು. ಈ ಹಾಡಿನ ಬಗ್ಗೆ, ವೈರಲ್ ಬಗ್ಗೆ ಹೇಳಬೇಕು ಅಂತ ಇದ್ದರೆ ಏನು ಹೇಳ್ತೀರಾ? ಹಾಡು ನಾನು ಹೇಳ್ದಂಗೆ ನಮ್ಮ ಹಾಡು ರಿಲೀಸ್ ಆಗೋ ಟೈಮಲ್ಲಿ ನಾನೊಂದು ವೀಡಿಯೋ ಮಾಡಿ ಹಾಕಿದ್ದೆ. ನನಗೆ ತುಂಬ ಸ್ಪೆಷಲ್ ಆದಂಥ ಸಾಂಗ್, ಯಾಕಂದರೆ ನಾನು ಹೀರೋಯಿನ್ ಆಗಿ ಮಾಡಿರೋ ಮೊದಲನೇ ಡ್ಯುಯೆಟ್ ಸಾಂಗ್ ಇದು. ಸೊ ತುಂಬ ಸ್ಪೆಷಲ್. ಜೊತೆಗೆ ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ ಮತ್ತು AP ಅರ್ಜುನ್ ಸರ್ ಲಿರಿಕ್ ಇರೋದ್ರಿಂದ ತುಂಬ ಸಾಂಗ್ ಕೇಳ್ದಂಗೆ ನಂಗೆ ತುಂಬ ಇಷ್ಟ ಆಗಿತ್ತು. ಪಕ್ಕ ಗೊತ್ತಿತ್ತು ಇದು ಹಿಟ್ ಆಗೇ ಆಗುತ್ತೆ ಅಂತ. ಸೊ ಜೊತೆಗೆ ಹುಕ್ ಸ್ಟೆಪ್ಪು ಕೂಡ ಭೂಷಣ್ ಮಾಸ್ಟರ್ ಅದೇ ಥರ ಚೆನ್ನಾಗಿ ಹಾಕಿದ್ರು, ಸಿಂಪಲ್ಲಾಗಿ. ಸೊ ಎಲ್ಲ ಜನತೆ ಇಷ್ಟಪಟ್ಟಿದ್ದಾರೆ, ತುಂಬ ರೀಲ್ಸ್ ಮಾಡಿದ್ದಾರೆ. ಸೊ ಎಲ್ರಿಗೂ ಪರ್ಸ್ನಲಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಹಾಡಿಗೆ ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ. ಈಗ ನಮ್ಮ ಸಿನಿಮಾನೂ ರಿಲೀಸ್ ಆಗ್ತಿದೆ, ಡೇಟ್ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಆ ಸಿನಿಮಾಗೂ ಅಷ್ಟೇ ಪ್ರೀತಿ ಕೊಡಿ, ತುಂಬ ಬೆಂಬಲ ಬೇಕು ನಿಮ್ಮದು ಅಂತ ಕೇಳ್ತೀನಿ. ಓಕೆ, ಇನ್ನೊಂದು ಲಕ್ಷ್ಮೀ ಪುತ್ರ ಬಗ್ಗೆ ನಂಗೆ ಗೊತ್ತಿದೆ, ಜಾಸ್ತಿ ಹೇಳಲ್ಲ. ಬಿಕಾಸ್ ಇನ್ನೂ 3 ತಿಂಗಳಿದೆ ಸಿನಿಮಾ ರಿಲೀಸ್ ಆಗಲಿಕ್ಕೆ. ಸೊ ಲಕ್ಷ್ಮೀ ಪುತ್ರ ಅಂತ ಬಂದಾಗ ಎಲ್ಲರ ಲೈಫಲ್ಲಿ ಇಟ್ಸ್ ವೆರಿ ಸ್ಪೆಷಲ್ ಇರುತ್ತೆ ಸಿನಿಮಾ ಅಲ್ಲ. ವಂದಿತಾ ಅವ್ರ ಲೈಫಲ್ಲಿ ಲಕ್ಷ್ಮೀ ಪುತ್ರ ಹೇಗೆ ಸಿಕ್ತು ಅಂತ ಹೇಳಿ? ಅದನ್ನು ನಾನು ನೆಕ್ಸ್ಟ್ ಪ್ರೆಸ್ ಮೀಟ್ ಚಿಟ್ಚಾಟಲ್ಲಿ ಖಂಡಿತ ಹೇಳ್ತೀನಿ. ಅದು ಒಂದು ಸ್ಟೋರಿನೇ ಇದೆ. ಸೊ ನನಗೆ ಹೇಗೆ ಸಿಕ್ತು, ಆ ಸ್ಪೆಷಲ್ ಮೂಮೆಂಟೆಲ್ಲ ನನಗೆ ಡಿಸ್ಕಸ್ ಮಾಡೋದಕ್ಕೆ ತುಂಬ ಟೈಮ್ ಬೇಕು. ಸ್ಪೆಷಲಾಗಿ ಹೇಳೋಣ ಅಂತ. ಇನ್ನೊಂದು ವಂದಿತಾ ಅವ್ರದ್ದು ನಾನು ಏನಾದರೂ ಪೋಸ್ಟ್ ಹಾಕಿದರೆ, ರೀಲ್ಸ್ ಹಾಕಿದ್ರೆ ನಾನು ಕಮೆಂಟ್ಸ್ ಎಲ್ಲ ನೋಡ್ತೇನಪ್ಪ. ತುಂಬ ಜನ ಹೇಳ್ತಾರೆ ಮ್ಯಾಮ್ ತುಂಬ ಚೆನ್ನಾಗಿದ್ದೀರಾ, ಏನು ನಿಮ್ಮ ಬ್ಯೂಟಿ ಸೀಕ್ರೆಟ್ ಅನ್ನುವಂಥದ್ದು. ಓಕೆ, ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ, ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು ಅಂತ ಹೇಳಿ? ಹಾಗೇನಿಲ್ಲ, ಆ ಥರ ಕಮೆಂಟ್ಸ್ ಹಾಕಿರೋರಿಗೆ ತುಂಬ ಥ್ಯಾಂಕ್ ಯು, ಅಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ. ಬ್ಯೂಟಿ ಸೀಕ್ರೆಟ್ ಅಂತ ಏನಿಲ್ಲ, ಜೀವನದಲ್ಲಿ ಏನೇ ಕಷ್ಟ ಸುಖ ಏನೇ ಇದ್ದರೂ ನಗ್ನಗ್ತಾ ಇರಿ,
ಹೆಲ್ದಿ ಊಟ ಮಾಡಿ, ವರ್ಕೌಟ್ ಮಾಡಿ. ಸೊ ಹಾಗೆ ಎಲ್ರಿಗೂ ಪ್ರೀತಿ ಕೊಡಿ. ಸೊ ಅದರಿಂದ ನಿಮ್ಮ ಮುಖದಲ್ಲಿ ಆ ಗ್ಲೋ ಬರುತ್ತೆ, ಅಷ್ಟು ಹೆಲ್ದಿಯಾಗಿ ಕಾಣಿಸ್ತೀರ. ದಿನದ ಎಷ್ಟು ಗಂಟೆಗಳನ್ನು ನೀವು ಫಿಟ್ನೆಸ್ಗಾಗಿ ಇಟ್ಕೊಂಡಿರ್ತೀರಾ ಅಂತ ಹೇಳಿ? ನಾನು ಮ್ಯಾಕ್ಸಿಮಮ್ 2 hours ವರ್ಕೌಟ್ ಮಾಡೋದು. ವರ್ಕೌಟ್ ಮಾಡದೆ ಮನೆಯಲ್ಲೇ ತಿಂದು ಬಿದ್ದಿರ್ತಾರಲ್ವಾ ನಮ್ಮಂಥವ್ರಲ್ಲ, ಯೂಶಲಿ ಏನು ಹೇಳ್ತೀರಾ ಅವ್ರಿಗೆಲ್ಲ? ಏನಾದರೂ ಟಿಪ್ಸ್ ಕೊಡಬೇಕು ಅಂತ ಇದ್ರೆ ವಂದಿತವ್ರು ಏನು ಹೇಳ್ತಾರೆ ಅಂತ ಹೇಳಿ? ಫಸ್ಟು ಏನು ಹೇಳ್ತೀನಿ ಅಂದರೆ, ನಿಮಗೆ ಬೇಜಾರಾಗ್ಬಿಟ್ಟಿರುತ್ತೆ ಮನೇಲಿ ಎಷ್ಟು ದಿನ ಅಂತ ಇರ್ತೀರಾ, ಅದೇ ರೊಟೀನ್ ಫಾಲೋ ಮಾಡಿಕೊಂಡು. ಸೊ ಲೈಫಲ್ಲಿ ತುಂಬ ಇದೆ ಕಲಿಯೋದು ಮಾಡೋದು. ಸೊ ಇದೆಲ್ಲದಕ್ಕೂ ನಿಮಗೆ ಫಸ್ಟು ಶಕ್ತಿ ಬೇಕು ಆ್ಯಂಡ್ ಹೆಲ್ತ್ ಇರಬೇಕಂದ್ರೆ ನೀವು ವರ್ಕೌಟ್ ಮಾಡಬೇಕು. ಒಳ್ಳೆ ಊಟ ಜೊತೆಗೆ ವರ್ಕೌಟ್ ಅಷ್ಟೇ ಇಂಪಾರ್ಟೆಂಟ್. ಸೊ ಎಲ್ಲರೂ ದಯವಿಟ್ಟು ಕೇಳ್ಕೊತೀನಿ, ವರ್ಕೌಟ್ ಮಾಡಿ. ಎಲ್ಲ ಏಜ್ ಅವರು ಕೂಡ ಮಾಡಲೇಬೇಕಾಗಿರೋವಂಥ ಕೆಲಸ ಅದು. ಓಕೆ, ವಂದಿತವ್ರಿಗೆ ಮಾಡರ್ನ್ ಡ್ರೆಸ್ ಅಂದರೆ ಇಷ್ಟನಾ ಅಲ್ಲ ಟ್ರೆಡಿಷ್ನಲ್ ಡ್ರೆಸ್ ಅಂತ ಹೇಳಿದರೆ ಇಷ್ಟ? ನನಗೆ ಟ್ರೆಡಿಷ್ನಲ್ಲೇ ತುಂಬ ಇಷ್ಟ. ಯಾಕೆ ಇಷ್ಟ ಆಗುತ್ತೆ ಟ್ರೆಡಿಷ್ನಲ್? ಅದು ಅಂದರೆ ನನಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ನಮ್ಮ ಕಲ್ಚರ್ ಅದು. ಸೊ ಟ್ರೆಡಿಷ್ನಲ್ ಆಗಿ ಕಾಣಿಸ್ದಾಗ ನನಗೆ ತುಂಬ ಪಾಸಿಟಿವ್ ಕಮೆಂಟ್ಸ್ ಬಂದಿರೋದೆಲ್ಲ ಟ್ರೆಡಿಷ್ನಲ್ ಚೆನ್ನಾಗಿ ಕಾಣುತ್ತೆ ಅಂತ ನನಗೆ ಪರ್ಸ್ನಲಿ ಅದಕ್ಕೆ ಟ್ರೆಡಿಷ್ನಲ್ ಇಷ್ಟ. ವಂದಿತಾ ಅವರು ಲಕ್ಷ್ಮೀಪುತ್ರದಲ್ಲಿ ಚಿಕ್ಕಣ್ಣ ಜೊತೆ ಪೇರ್ ಆಗಿರೋದು. ಚಿಕ್ಕಣ್ಣ ಅಂತ ಬಂದಾಗ ನಮಗೆಲ್ರಿಗೂ ಕೂಡ ಮುಖದಲ್ಲಿ ಸ್ಮೈಲ್ ಆಲ್ರೆಡಿ ಬಂದಿರುತ್ತೆ. ಚಿಕ್ಕಣ್ಣ ಜೊತೆ ನಟನೆ ಮಾಡಿರುವಂಥ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದರೆ? ಅವ್ರ ಜೊತೆ ಕಾಂಬಿನೇಷನಲ್ಲಿ ನಂಗೆ ಸೀನ್ಸ್ ಇದೆ ಅಂದಾಗಲೇ ನಾನು ಫಸ್ಟ್ ಖುಷಿ ಆಗಿಬಿಟ್ಟಿರ್ತೀನಿ. ಇವತ್ತು ಸಖತ್ ಫನ್ನಾಗಿರುತ್ತೆ ಶೂಟು ಅಂತ. ಸೊ ಆ ಥರ ತುಂಬ ಮೊಮೆಂಟ್ಸ್ಗಳಿದೆ ನಾವು ಫನ್ ಮಾಡಿರೋದು ಅಂತ. ಕೆಲವೊಂದು ಅದನ್ನೆಲ್ಲ ನಾನು ನೆಕ್ಸ್ಟ್ ಚಿಟ್ಚಾಟಲ್ಲಿ ಹೇಳ್ತೀನಿ. ಬಟ್ ಖುಷಿನೇ ತುಂಬ ಅವ್ರ ಜೊತೆ ಕೆಲಸ ಮಾಡೋದೇ ಖುಷಿ ನನಗೆ. ಓಕೆ, ನಾನು ವಂದಿತಾ ಅವ್ರ ಹತ್ರ ಏನು ಕೇಳಿದ್ರು ಏನೂ ಕೂಡ ಸೀಕ್ರೆಟ್ ಬಿಟ್ಕೊಡಲ್ಲ, ನೆಕ್ಸ್ಟ್ ಚಿಟ್ಚಾಟಲ್ಲಿ ಹೇಳ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಟೈಮ್ ಇದೆ. ಸೊ ಯಾವಾಗ ಬರ್ತಾ ಇದೆ ನಮ್ಮ ಸಿನಿಮಾ ಲಕ್ಷ್ಮೀಪುತ್ರ ನಿಮ್ಮೆಲ್ಲರ ಮುಂದೆ November 27ನೇ ತಾರೀಕು ಬರ್ತಿದೆ. ನಾನು ತುಂಬ ಕಾಯ್ತಾ ಇದ್ದೀನಿ. ಸೊ ನೀವು ಎಲ್ಲ ವೆಯ್ಟ್ ಮಾಡಿ, ಭಾಳಷ್ಟು ಬೇಗ ಬರುತ್ತೆ. ಸೊ ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಬೇಕು, ನಮ್ಗೆ ಹಾರೈಸಬೇಕು. ಎಲ್ರಿಗೂ ಖಂಡಿತ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಾನು ಹೋಪ್ಸ್ಕೊಡ್ತೀನಿ. ಥ್ಯಾಂಕ್ ಯು ವಂದಿತಾ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಕೇಂದ್ರದ ವೀಕ್ಷಕರೇ, ಲಕ್ಷ್ಮೀಪುತ್ರ November 27ನೇ ತಾರೀಕು ಬರ್ತಾ ಇದೆ. ಸೊ ನಾವೆಲ್ಲರೂ ಕೂಡ ವೆಯ್ಟ್ ಮಾಡೋಣ ಯಾವ ರೀತಿ ಬಂದಿದೆ ಈ ಸಿನಿಮಾ ಅಂತ ಹೇಳಿ. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಚೈತನ್ಯ ಕೊಟ್ಟ, ರಿಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.